ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾರೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ. ಇವತ್ತು ನಾನು ಚಿಕನ್ ಲಿವರ್ ಗುಂಡ್ಕಾಯಿ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 kg ಲಿವರ್ ಗುಂಡ್ಕಾಯಿ ತರಿಸಿದ್ದೀನಿ. ನಾನಿವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:30 ಆಗಿದೆ. ಈ ಮನೆಗೆ ಬಂದಾಗಿಂದ ನಾವು ನಾನ್ ವೆಜ್ಜೇ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಅಮ್ಮಂಗೆ ಕೇಳಿದಾಗ ಅಮ್ಮ ಪೆಪ್ಪರ್ ಡ್ರೈ ಮಾಡು ಅಂದರು. ಸರಿ, ಹಾಗೆ ವೀಡಿಯೋನು ಕ್ಯಾಪ್ಚರ್ ಮಾಡ್ಕೊಬಿಡೋಣ ಅಂತ ಹೇಳಿ ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನಾನಿಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವರಲ್ಲಿ ವಾಶ್ ಮಾಡದೆ ಹಾಗೆ ಕೊಟ್ಟಿರ್ತಾರಲ್ವ, ಅದಕ್ಕೇ ಬ್ಲಡ್ ಎಲ್ಲ ಹಂಗೆ ಇರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನೊಂದಿಲ್ಲಿ 3-4 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ನಾನಿಲ್ಲಿ ಒಂದು ತಟ್ಟೆನಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಕ್ಕೊತಾ ಇದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇನ್ನೊಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಇಕ್ಕೊತಾ ಇದ್ದೀನಿ. 5 ಹಸಿಮೆಣ್ಸಿನ್ಕಾಯಿ ಎತ್ತಿಕೊಂಡಿದ್ದೆ, ಬಟ್ ತುಂಬ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿ 3 ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋ ಹಂಗಿದ್ರೆ ನೀವು ಇನ್ನೂ 1-2 ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಕೊಂಡಿದ್ದೀನಿ. ಈಗ ಇದನ್ನು ಜಜ್ಕೊತಾ ಇದ್ದೀನಿ. ಸಿಪ್ಪೆ ಸುಲಿದೆ ಹಾಗೆ ಜಜ್ಕೊಳ್ಳಿ. ನೋಡಿ, ಈ ರೀತಿ ಜಜ್ಕೊಳ್ಳಿ ಸಾಕು. ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ ನಿಮಗೆ ಈಸಿ ಆಗಲಿ ಅಂತ ಪಾತ್ರೆನಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಏನಾದರೂ ಮಾಡ್ಕೊತೀವಿ ಅನ್ನೋ ಹಾಗಿದ್ರೆ 2 ವಿಸಿಲ್ ಹಾಕ್ಕೊಳ್ಳಿ ಸಾಕು. ಈಗ ನಾನು ಈ ಲಿವರೆಲ್ಲ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಬೇಯಿಸ್ಕೊಳ್ಳೋಕ್ಕಷ್ಟೇ ಇದು. ನೆಕ್ಸ್ಟ್ ಇಲ್ಲಿ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ, ಮಾಂಸದ ಸ್ಮೆಲ್ ಹೋಗಲಿ ಅಂತ. ನೀವು ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಫುಲ್ ಮಿಕ್ಸ್ ಮಾಡೋಣ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಇದು ನಿಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ, 5 or 10 ಮಿನಿಟ್ಸ್ ಅಷ್ಟೇ ಇದನ್ನು ಕುದಿಯೋಕ್ಕೆ ಬಿಡಿ. ತುಂಬ ಬೆಂದೋಗಿಬಿಟ್ರೆ ಡ್ರೈ ಫ್ರೈ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಈಗ ಇಲ್ಲಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು. ನೋಡಿ, ಬೆಂದಿದೆ. ಈಗ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ. ಈಗ ಇದನ್ನು ಸೋಸ್ಕೋತಾ ಇದ್ದೀನಿ ನಾನು. ಇದು ತಣ್ಣಗಾಗಲಿ, ಅಷ್ಟರಲ್ಲಿ ಪೆಪ್ಪರ್ ಡ್ರೈಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ದೊಡ್ಡ ಬಾಣಲಿ ಇಕ್ಕಿದ್ದೀನಿ ನಾನು, ಬಿಸಿಯಾಗಕ್ಕೆ ಇಕ್ಕಿದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿದ ತಕ್ಷಣ ಆಯಿಲ್ ಹಾಕಿ. ನಾನಿಲ್ಲಿ 5-6 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ.
ಫಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಒಂದೇ ಸಲ 3 ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಈಸಿ ಆಗಲಿ ಅಂತ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಫ್ರೈ ಆಗಿದೆ. ನಾನು ಲಿವರ್ ಗುಂಡ್ಕಾಯಿನ ಆ್ಯಡ್ ಮಾಡ್ಕೊತೀನಿ ಇಲ್ಲಿ. ಅದನ್ನು ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಪೆಪ್ಪರು ಮತ್ತು ಧನಿಯಾ ಪುಡಿ, ಉಪ್ಪು ಮತ್ತು ಚಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಸ್ವಲ್ಪ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಫುಲ್ ಹಾಕಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಜಜ್ಜಿಕೊಂಡಿದ್ದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟೇ ಹಾಕ್ಕೊಂಡ್ರು ನೀವು ಹಾಕೋಬೋದು. ನೀವು ಈ ರೀತಿ ಒಂದು ಟೈಮ್ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. 10 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇದು. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು. A few moments later. ಈಗ ಇದು ಆಗಿದೆ ಅನಿಸುತ್ತೆ. ಈಗ ಲಾಸ್ಟ್ ಕೊತ್ತಂಬರಿ ಹಾಕೊಂಡ್ಬಿಡೋಣ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ ಗಮ್ಮಂತ ಬರ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಸರ್ವ್ ಮಾಡ್ಕೊಳ್ಳೋ ಟೈಮು. ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಅಮ್ಮನಿಗೆ ಕೊಡೋಣ ಫಸ್ಟು, ಅವರೇ ಹೇಳಿ ಟೇಸ್ಟ್ ಹೇಗಿದೆ ಅಂತ. ಅವ್ರಿಗೋಸ್ಕರ ಅಲ್ವಾ ಮಾಡಿದ್ದು, ಅದಕ್ಕೆ ನಾನು ಇನ್ನೂ ಟೇಸ್ಟ್ ಮಾಡಿ ನೋಡಿಲ್ಲ, ಅವರೇ ಫಸ್ಟ್ ಮಾಡಲಿ ಅಂತ. ಗಮ್ಮಂತ ಬರ್ತಾಯಿದೆ ಸ್ಮೆಲ್ಲು. ಸರಿ, ಈಗ ಕೊಡೋಣ ಬನ್ನಿ ಅಮ್ಮನಿಗೆ, ಏನು ಹೇಳ್ತಾರೆ ನೋಡೋಣ. ಅವರಿಲ್ಲಿ ಮೆತ್ತಗೆ ಮಾತಾಡಿರೋದ್ರಿಂದ ಅವ್ರ ವಾಯ್ಸ್ ಇಲ್ಲಿ ರೆಕಾರ್ಡ್ ಆಗಿಲ್ಲ. ತುಂಬ ಚೆನ್ನಾಗಿದೆ ಅಂತ ಅಂದರು. ಅಪ್ಪಂಗೂ ತಿನ್ನಿಸಿದ್ರು. ಅಮ್ಮನಿಗೆ ಇದು ಪೆಪ್ಪರ್ ಡ್ರೈ ಅಂದರೆ ತುಂಬ ಇಷ್ಟ. ಆಗಾಗ ಅಪ್ಪನಿಗೆ ಹೇಳಿ ಹೋಟ್ಲಿಂದ ತರಿಸ್ಕೊಂಡು ತಿಂತಾಯಿರ್ತಾರೆ. ಅಮ್ಮನಿಗೆ ಮತ್ತು ಅಣ್ಣನಿಗೆ ಈ ಪೆಪ್ಪರ್ ಡ್ರೈ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಇಲ್ಲಿ ನನಗೆ ತಿನ್ನಿಸಿ ನನಗೊಂದು ಪೀಸು ಅಂತ ಹೇಳಿದ್ರೆ 3 ಪೀಸು ಒಂದೇ ಸಲ ಬಾಯಿಗೆ ಇಕ್ಬಿಟ್ರು. ಬಿಸಿ ಬೇರೆ ಇತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಅಪ್ಪ ಏನು ಹೇಳ್ತಾರೆ ಈಗ ಬನ್ನಿ ಕೇಳೋಣ ಹೇಗಿತ್ತು ಟೇಸ್ಟ್ ಅಂತ. ಇಷ್ಟ ಆಯ್ತಾ? ಉಪ್ಪು ಖಾರ ಎಲ್ಲ ಫೈನ್ ಆಗುತ್ತೆ. ಮಾಡ್ಕೊತೀನಿ ಈ ಥರ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಸಪ್ರೇಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಒಳ್ಳೆಯ ಮೆಥಡ್ ಇದು. ಲೈಕ್ ಮಾಡಿ, ಈಸಿಯಾಗಿ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಏನು ನೋಡಿ ನನ್ನ ಚಾನಲ್ಗೆ. ಸೈನ್ಸ್ ಚೆನ್ನಾಗೈತೆ. ಬೇರೆ ಬೇಳೆ ಸಾರು, ಮೊಸಪ್ಪು, ತಿಳಿ ಸಾರು ಏನಾರು ಮಾಡ್ಕೊಳ್ಳಿ. ಇದು ಸೈನ್ಸ್ಗೆ ನೆನ್ಸ್ಕೊಳಕ್ಕೆ ಮಾಡ್ಕೊಳ್ಳಿ. ಫೈನ್ ಆಗೈತೆ. ಫೈನ್. ಹಾಯ್ ಮಾಡಿಬಿಡಿ ನನ್ನ ಚಾನಲ್ಗೆ. ನನಗೆ ಇನ್ನೊಂದು ಪ್ಲೇಟ್ ಬೇಕು ಅನಿಸ್ತದೆ, ಸಾಲಿಲ್ಲ. ಇರಲಿ, ಇನ್ನು ನಾಳೆ ಒಂದ್ಸತಿ ಮಾಡಿಸ್ಕೊತೀನಿ. ಇದ್ದೀನಿ. ನಾನು ತೋರಿಸಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.